ಕೃಷಿಯಲ್ಲಿ ಹೊಸ ಹೊಸ ಸಂಶೋಧನೆಗಳು ನಡೀತಾನೆ ಇರುತ್ತೆ. ಮಾವು ಕೂಡ ಇದಕ್ಕೆ ಹೊರತಾಗಿಲ್ಲ. ಇತ್ತೀಚಿನ ವರ್ಷಗಳಲ್ಲಿ ಮಾವಿನ ಬೆಳೆಯಲ್ಲಿ ಒಂದು ವಿನೂತನ ತಂತ್ರಜ್ಞಾನ ಬೆಳಕಿಗೆ ಬಂದಿದೆ. ಈ ಪದ್ಧತಿಯಲ್ಲಿ ರೈತರು ಎಕರೆವಾರು ಗಿಡಗಳನ್ನು ಹೆಚ್ಚು ಮಾಡಿ ಅಧಿಕ ಇಳುವರಿ ಮತ್ತು ಲಾಭ ಪಡೆಯೋದಕ್ಕೆ ಸಾಧ್ಯ ಇದೆ. ಅದು ಹೇಗೆ ಅಂತೀರಾ? ಬನ್ನಿ ನೋಡೋಣ. ಮಾವು ಹಣ್ಣುಗಳ ರಾಜ ಅಂತಾನೆ ಪ್ರಸಿದ್ಧಿ ಪಡೆದಿರುವಂಥದ್ದು. ಭಾರತ ಪ್ರಪಂಚದಲ್ಲೇ ಮಾವು ಉತ್ಪಾದನೆಯಲ್ಲಿ ನಂಬರ್ 1 ಸ್ಥಾನದಲ್ಲಿದೆ. ರಾಜ್ಯದಲ್ಲೂ ಹಲವಾರು ರೈತರು ಮಾವಿನ ಕೃಷಿಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ. ಶ್ರೀನಿವಾಸಪುರ ತಾಲೂಕನ್ನ ಮಾವಿನ ಮಡಿಲು ಅಂತಾನೆ ಕರೆಯಲಾಗುತ್ತೆ. ಆದ್ರೆ ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಎಕರೆವಾರು ಇಳುವರಿ ಮಾತ್ರ ಹೇಳಿಕೊಳ್ಳುವಂತಿಲ್ಲ. ಇದಕ್ಕೆ ಗಿಡಗಳ ಸಂಖ್ಯೆ ಕಡಿಮೆ ಇರೋದು ಮುಖ್ಯ ಕಾರಣ. ನೀವು ನೋಡಿರಬಹುದು, ಹಳೆಯ ಕಾಲದ ತೋಟಗಳಲ್ಲಿ ಎಷ್ಟು ಗಿಡಗಳು ಇರುತ್ತವೆ ಅನ್ನೋದನ್ನ. ಅಬ್ಬಬ್ಬಾ ಅಂದ್ರೆ ಎಕರೆಗೆ 40 ಗಿಡಗಳು. ಅಷ್ಟೇ ಅಲ್ಲ, ಇವು ಬೃಹತ್ ಆಕಾರವಾಗಿ ಬೆಳೆದು ನಿಂತಿರುತ್ತವೆ. ಇಂತಹ ಮರಗಳ ನಿರ್ವಹಣೆ ತುಂಬಾ ಕಷ್ಟ ಮತ್ತು ಇಳುವರಿ ಕೂಡ ಅಷ್ಟಕ್ಕಷ್ಟೇ. ಇದನ್ನ ಗಮನಿಸಿದ ವಿಜ್ಞಾನಿಗಳು ಹೊಸ ತಂತ್ರಜ್ಞಾನವನ್ನ ಬೆಳಕಿಗೆ ತಂದಿದ್ದಾರೆ. ಅದುವೇ ಅಧಿಕ ಮತ್ತು ಅತ್ಯಧಿಕ ಸಾಂದ್ರ ನಾಟಿ ಪದ್ಧತಿ. ನೀವು ನೋಡ್ತಾ ಇರೋದು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನಲ್ಲಿರುವ ಹೊಗಳಗೆರೆ ತೋಟಗಾರಿಕಾ ಕ್ಷೇತ್ರ. ಇಲ್ಲಿ ಕಳೆದ 4 ವರ್ಷಗಳಿಂದ ಇಂಡೋ ಇಸ್ರೇಲ್ ಸಹಭಾಗಿತ್ವದಲ್ಲಿ ಅತ್ಯಧಿಕ ಸಾಂದ್ರ ಪದ್ಧತಿಯ ಮೇಲೆ ಸಂಶೋಧನೆಗಳು ನಡೀತಾ ಇವೆ. ಸುಮಾರು 4 ತಳಿಗಳ ಮೇಲೆ ಪ್ರಯೋಗ ನಡೆಸುತ್ತಿದ್ದಾರೆ ಇಲ್ಲಿಯ ವಿಜ್ಞಾನಿಗಳು. ಮಾವು ಉತ್ಕೃಷ್ಟ ಕೇಂದ್ರ ಹೊಗಳಗೆರೆ ತೋಟಗಾರಿಕಾ ಕ್ಷೇತ್ರದಲ್ಲಿ 40 ಎಕರೆ ಪ್ರದೇಶದಲ್ಲಿ ನಾವು ಸ್ಥಾಪನೆ ಮಾಡಿದ್ದೀವಿ. ಇದು 2015ರಲ್ಲಿ ಸ್ಥಾಪನೆ ಆಗಿದೆ. ಇದು ನಮ್ಮದು ಇಂಡೋ ಇಸ್ರೇಲ್ ಸಹಭಾಗಿತ್ವದಲ್ಲಿ ಸ್ಥಾಪನೆ ಆಗಿರುವಂಥದ್ದು. ಇಲ್ಲಿ ಇಸ್ರೇಲ್ ಟೆಕ್ನಾಲಜಿ ಏನಿದೆ ಅದನ್ನು ನಾವು ನಮ್ಮ ಹವಾಗುಣಕ್ಕೆ ತಕ್ಕಂತೆ ನಾವು ಅದನ್ನು ಮಾರ್ಪಡಿಸಿ ಇಲ್ಲಿ ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಪ್ರಾತ್ಯಕ್ಷತೆಯನ್ನು ಕೈಗೊಳ್ತಿದ್ದೀವಿ. ಮಾವಿನಲ್ಲಿ ಅಲ್ಟ್ರಾ ಹೈ ಡೆನ್ಸಿಟಿ, ಈ ಅತ್ಯಧಿಕ ಸಾಂದ್ರತೆ, ಈ ಪ್ರಾತ್ಯಕ್ಷತೆಯನ್ನು ಕೈಗೊಂಡಿದ್ದೀವಿ. ಇದರಲ್ಲಿ ನಾವು 4 ಮುಖ್ಯ ಕಮರ್ಷಿಯಲ್ ವೆರೈಟಿ ಅಂದರೆ ಮುಖ್ಯ ತಳಿಗಳಾದ ಬಾದಾಮಿ, ತೋತಾಪುರಿ, ಮಲ್ಲಿಕಾ ಮತ್ತು ದಶೇರಿ, ಈ ತಳಿಗಳನ್ನು 4 ವಿವಿಧ ಅಂತರದಲ್ಲಿ ನಾಟಿ ಮಾಡಿರುವಂಥದ್ದು. ಸಾಮಾನ್ಯವಾಗಿ ಅತ್ಯಧಿಕ ಸಾಂದ್ರತೆಯಲ್ಲಿ ಸಾಂಪ್ರದಾಯಿಕ ಪದ್ಧತಿಗಿಂತ 4ರಿಂದ 10 ಪಟ್ಟು ಹೆಚ್ಚು ಗಿಡಗಳನ್ನು ನಿರ್ವಹಣೆ ಮಾಡಲಾಗುತ್ತೆ. ಹಳೆ ಪದ್ಧತಿಯಲ್ಲಿ ಎಕರೆಗೆ ಕೇವಲ 40 ಗಿಡಗಳಿದ್ರೆ, ಈ ಹೊಸ ತಂತ್ರಜ್ಞಾನದಲ್ಲಿ 200ರಿಂದ ಗರಿಷ್ಠ 650 ಗಿಡಗಳನ್ನು ಒಂದೇ ಎಕರೆಯಲ್ಲಿ ನಿರ್ವಹಣೆ ಮಾಡಲು ಸಾಧ್ಯ. ಇಳುವರಿ ಕೂಡ ಗಿಡಗಳ ಸಂಖ್ಯೆಗೆ ಅನುಸಾರವಾಗಿ ಹೆಚ್ಚಾಗುತ್ತೆ. 3ನೇ ವರ್ಷದಲ್ಲಿ ಇಳುವರಿ ಪ್ರಾರಂಭವಾದ್ರೂ 5ನೇ ವರ್ಷದಿಂದ ಉತ್ತಮ ಫಸಲನ್ನ ನಿರೀಕ್ಷೆ ಮಾಡಬಹುದು. ಅಂದ್ರೆ ಕಡಿಮೆ ಜಾಗದಲ್ಲೇ ಹೆಚ್ಚು ಗಿಡಗಳನ್ನ ನಿರ್ವಹಣೆ ಮಾಡಿ ಅಧಿಕ ಇಳುವರಿ ಮತ್ತು ಲಾಭ ಗಳಿಸಬಹುದು. ಇಲ್ಲಿ ಪ್ರತಿ ಎಕರೆಗೆ 650ರಿಂದ ಗರಿಷ್ಠ 650 ಮತ್ತು ಕನಿಷ್ಠ 200 ಗಿಡ ಒಂದು ಎಕರೆಗೆ. ಅದು ಸಾಲಿಂದ ಸಾಲು 3 ಮೀಟ್ರು ಮತ್ತು ಗಿಡದಿಂದ ಗಿಡ 2 ಮೀಟ್ರು ಅಂತರ ನಾವು ಇಲ್ಲಿ ಕೊಟ್ಟಿದ್ದೇವೆ. ಈ ತಾಕ್ ನೋಡ್ಬೋದು ನೀವು. ಇಲ್ಲಿ ಪ್ರತಿ ಎಕರೆಗೆ 650 ಗಿಡ ನಾವು ನಾಟಿ ಮಾಡಿರುವಂಥದ್ದು. ಇದನ್ನು ನಾವು ಟ್ರೆಂಚ್ ಪದ್ಧತಿ ಅಂದರೆ ಅಲ್ಲಿ 1 ಮೀಟ್ರ್ ಅಗಲ ಮತ್ತು 1 ಮೀಟ್ರ್ ಆಳ, ಇದರಲ್ಲಿ ನಾವು ಟ್ರೆಂಚ್ ಮಾಡಿ ನಾಟಿ ಮಾಡಿರುವಂಥದ್ದು. ಮತ್ತು ಡ್ರಿಪ್ಪನ್ನು ಅಳವಡಿಸಿದ್ದೀವಿ. ಇದು ಡ್ರಿಪ್ಪು ಎಲ್ಲ ಆಟೋಮೇಟೆಡ್ ಕಂಟ್ರೋಲ್ ಇರುತ್ತೆ. ಇಲ್ಲಿ ಗೊಬ್ಬರ ಕೊಡುವಂಥದ್ದು ಆಗ್ಬೋದು ಮತ್ತು ಪ್ರತಿದಿನ ನೀರು ಕೊಡುವಂಥದ್ದು ಆಗ್ಬೋದು, ಎಲ್ಲ ಆಟೋಮೆಟಿಕ್ಲಿ ಕಂಟ್ರೋಲ್ಡ್ ಇದೆ. ಇಲ್ಲಿ ನಾವು ಟೆನ್ಶಿಯೋಮೀಟ್ರ್ ಅಂತ ಸಹ ಅಳವಡಿಸಿದ್ದೀವಿ. ಇಲ್ಲಿ ನಮಗೆ ಯಾವಾಗ ಇದಕ್ಕೆ ನೀರು ಬೇಕಾಗುತ್ತೆ ಅಂತ ಅದರಲ್ಲಿ ರೀಡ್ ಮಾಡಿಕೊಂಡು ಅದ್ರ ಮುಖಾಂತರ ಆಟೋಮೆಟಿಕ್ಕಾಗಿ ಡ್ರಿಪ್ಪು ಹೋಗುವಂಥದ್ದು, ನೀರು ಸರಾಗವಾಗಿ ಹೋಗುವಂಥದ್ದು. ನೀರಾವರಿ ಇರುವಂಥವರು ಮತ್ತು ಇದಕ್ಕೆ ಇನ್ವೆಸ್ಟ್ ಮಾಡೋ ಇದಿರುವಂಥವರು ಸಹ ಇದನ್ನು ಅಳವಡಿಸ್ಕೊತಾ ಇದ್ದಾರೆ. ಇದು ಪ್ರತಿ ಎಕರೆಗೆ ನಮಗೆ ಇನ್ವೆಸ್ಟ್ಮೆಂಟು 1.5ರಿಂದ 2 ಲಕ್ಷವರೆಗೆ ಬೀಳ್ತದೆ. ಮತ್ತು ಮೇಂಟೆನೆನ್ಸು ಅಷ್ಟೇ. ಯಾವ ರೀತಿ ನಾವು ತರಕಾರಿ ಬೆಳೆನ ಬೆಳೀತಾ ಇದ್ದೀವಿ ಅದೇ ರೀತಿ ಇದರಲ್ಲೂ ಬೆಳಿಬೇಕು. ಮತ್ತು ಇದೆಲ್ಲ ಲೈಫ್ ಸ್ಪ್ಯಾನ್ ಏನಂತೀವಿ 20ರಿಂದ 25 ವರ್ಷ ನಂತರ ಇದು ಅಷ್ಟೊಂದು ಆರ್ಥಿಕವಾಗಿ ನಮಗೆ ಇದು ಬರೋದಿಲ್ಲ ಇನ್ಕಮ್ಮು.
ಹಂಗಾಗಿ ನಾವು 3ನೇ ವರ್ಷದಿಂದನೇ ಇದು ಇಳುವರಿ ಸ್ಟಾರ್ಟ್ ಆಗುತ್ತೆ ಮತ್ತು ಪ್ರತಿ ಗಿಡ ತನ್ನ ಅಧಿಕ ಇಳುವರಿ 5ನೇ ವರ್ಷದಲ್ಲೇ ಇದು ಪಡ್ಕೋಬೋದು. ಇನ್ನು ಈ ಪದ್ಧತಿಯಲ್ಲಿ ತುಂಬಾ ಹತ್ತಿರಕ್ಕೆ ಸಸಿಗಳನ್ನ ನಾಟಿ ಮಾಡಿದಾಗ ಅವುಗಳನ್ನ ಎತ್ತರಕ್ಕೆ ಬೆಳೆಯಲು ಬಿಡದೆ ನಿರ್ವಹಣೆ ಮಾಡಬೇಕು. ಪ್ರೋನಿಂಗ್ ಮತ್ತು ಟ್ರೈನಿಂಗ್ ತಂತ್ರದ ಮುಖಾಂತರ 4-5 ಕೊಂಬೆಗಳನ್ನ ಬೆಳೆಯಲು ಬಿಟ್ಟು ಛತ್ರಿಯ ಆಕಾರವನ್ನ ಮರಗಳಿಗೆ ಕೊಡಬೇಕಾಗತ್ತೆ. ಒಟ್ಟಾರೆ ಈ ಪದ್ಧತಿಯಲ್ಲಿ ಮಾವು ಬೆಳೆದ ರೈತ ನಿಷ್ಕಾಳಜಿ ತೋರಿಸುವ ಹಾಗಿಲ್ಲ. ಕಾಲಕಾಲಕ್ಕೆ ಶಿಫಾರಸಿನಂತೆ ಗೊಬ್ಬರಗಳನ್ನ ಕೊಡಬೇಕು ಮತ್ತು ಕೀಟ ರೋಗಗಳ ಹತೋಟಿ ಕೂಡ ಅಷ್ಟೇ ಮುಖ್ಯ. ಹನಿ ನೀರಾವರಿ, ರಸಾವರಿ ಮತ್ತು ಹೊದಿಕೆ ಮಾಡೋದ್ರಿಂದ ನೀರು ಮತ್ತು ಕೊಡುವ ಪೋಷಕಾಂಶಗಳು ಸದ್ಬಳಕೆಯಾಗಿ ಹೆಚ್ಚು ಇಳುವರಿ ಪಡೆಯಲು ಅನುಕೂಲವಾಗುತ್ತದೆ. ಎರೆಹುಳು ಗೊಬ್ಬರ ಬೆಳೆಗೆ ಬೇಕಾದ ವಿವಿಧ ಪೋಷಕಾಂಶಗಳನ್ನು ಹೊಂದಿರುವ ಇದು ಒಂದು ಉತ್ಕೃಷ್ಟ ಸಾವಯವ ಗೊಬ್ಬರ. ರಾಸಾಯನಿಕ ರಹಿತ ಕೃಷಿಯಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇದು ಬಳಕೆಯಾಗ್ತಾ ಇದೆ. ಈ ಗೊಬ್ಬರದ ಉತ್ಪಾದನೆ ಮತ್ತು ಮಾರಾಟವನ್ನೇ ಲಾಭದಾಯಕ ಕಸುಬನ್ನಾಗಿ ಮಾಡಿಕೊಂಡಿದ್ದಾರೆ ಇಲ್ಲೊಬ್ಬ ರೈತ. ಜೊತೆಗೆ ಪೂರಕ ಕೃಷಿ ಚಟುವಟಿಕೆಗಳಿಂದನೂ ತಮ್ಮ ಕೃಷಿ ಬದುಕನ್ನ ಇನ್ನೊಂದು ಎತ್ತರಕ್ಕೆ ಕೊಂಡೊಯ್ದಿದ್ದಾರೆ. ಇಂದು ಗಗನಕ್ಕೇರ್ತಾ ಇರೋ ರಾಸಾಯನಿಕ ಗೊಬ್ಬರಗಳ ಬೆಲೆ ಮತ್ತು ಭೂಮಿಯ ಫಲವತ್ತತೆಯನ್ನ ಕಾಪಾಡಿಕೊಳ್ಳೋದಕ್ಕೋಸ್ಕರ ಹಲವಾರು ರೈತರು ಹೆಚ್ಚೆಚ್ಚು ಸಾವಯವ ಗೊಬ್ಬರಗಳಿಗೆ ಮೊರೆ ಹೋಗ್ತಿದ್ದಾರೆ. ಕೆಲವರಂತೂ 100ಕ್ಕೆ 100ರಷ್ಟು ಸಾವಯವ ಕೃಷಿಯಲ್ಲಿ ತೊಡಗಿಕೊಂಡಿದ್ದಾರೆ. ಈ ಸಾವಯವ ಗೊಬ್ಬರಗಳಲ್ಲಿ ಎರೆಗೊಬ್ಬರಕ್ಕೆ ಪ್ರಮುಖ ಸ್ಥಾನ. ಇಂದು ಹಲವಾರು ರೈತರು ಎರೆಹುಳು ಗೊಬ್ಬರವನ್ನ ಕೊಂಡು ತಂದ್ರೆ, ಇನ್ನು ಕೆಲವರು ತಾವೇ ಸ್ವತಃ ಉತ್ಪಾದನೆ ಮಾಡಿ ಮಾರಾಟ ಮಾಡೋದರ ಜೊತೆಗೆ ತಮ್ಮ ಜಮೀನಿಗೂ ಬಳಕೆ ಮಾಡ್ತಿದ್ದಾರೆ. ಅಂತಹ ಬೆರಳೆಣಿಕೆಯಷ್ಟು ರೈತರಲ್ಲಿ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕು ಯಕ್ಸಂಬ ಗ್ರಾಮದ ಜಯಾನಂದ್ ಜಾಧವ್ ಕುಟುಂಬಕ್ಕೆ ಸ್ವಂತ ಜಮೀನ 25 ಎಕರೆ ಇದ್ದು, ಈಗ ಅದರಲ್ಲಿ ನಾನು ಈ ಹಿಂದಿನ ಅಂದ್ರೆ ಒಕ್ಕಲ್ತನ ಮಾಡಲು ಹೆಚ್ಚಾನೆಚ್ಚು ರಾಸಾಯನಿಕ ಪದ್ಧತಿಯಿಂದ ಮಾಡುತ್ತಾ ಹೋಗುತ್ತಿದ್ದೆನು. ಆದರೆ ರಾಸಾಯನಿಕ ಪದ್ಧತಿಯಿಂದ ನಮ್ಮದು ಹಾಳಾಗುತ್ತಿದ್ದ ಜಮೀನ ಅಂದ್ರೆ ಕಬ್ಬಿನ ಇಳುವರಿ ಕುಂಠಿತಗೊಂಡು ನನಗೆ ಒಂದು ಯೋಚನೆ ಹೊಳೆಯಿತು. ಆ ವೇಳೆಯಲ್ಲಿ ಅಂದರೆ ಎಲ್ಲ ಕಡೆಗೂ ಪ್ರಸಾರವಾಗುತ್ತಿದ್ದ ಪ್ರಸಾರ ಮಾಧ್ಯಮದಲ್ಲಿ TV ಮುಖಾಂತರ ಈ ಅಗ್ರವನ್ ಇದ್ರ ಮುಖಾಂತರ ಅಂದ್ರೆ ಎರೆಹುಳ ಉತ್ಕೃಷ್ಟ ಅಂತ ನನಗೆ ಗೊತ್ತಾಗಿ ಈ ನಾವೊಂದು ಎರೆಹುಳ ಗೊಬ್ಬರವನ್ನು ಅಂದ್ರೆ 3 ಬೆಡ್ಗಳಿಂದ ತಯಾರು ಮಾಡಿ ಈಗ ಸುಮಾರು 40 ಬೆಡ್ಗಳಷ್ಟು ಹಾಕಿ ಎರೆಹುಳ ಗೊಬ್ಬರಗಳನ್ನು ತಯಾರು ಮಾಡುತ್ತಿದ್ದೇನೆ. ಇದನ್ನು ನನ್ನ ಜಮೀನುಗಳಿಗೆ ಉಪಯೋಗಿಸಲಾಗಿ ನನ್ನ ಜಮೀನಿನ ಫಲವತ್ತತೆ ಹೆಚ್ಚಾಗಿದೆ ಮತ್ತು ನನಗೆ 75% ರಾಸಾಯನಿಕ ಗೊಬ್ಬರಗಳನ್ನು ಕಡಿಮೆ ಮಾಡಿ ಈಗ ನಾನು 75% ಸಾವಯವ ಅಂದರೆ ಎರೆಗೊಬ್ಬರ ಮತ್ತು 25% ರಾಸಾಯನಿಕ ಗೊಬ್ಬರ ಹಾಕಿ ನನ್ನ ಕಬ್ಬಿನಾಗಲಿ ನಾನು ಬೆಳೆಯುತ್ತಿರುವಂಥ ಕಬ್ಬು, ಶೇಂಗಾ ಮತ್ತು ಈ ಹಾರ್ಟಿಕಲ್ಚರ್ ಕ್ರಾಪ್ಗಳಾದಂಥ ಈ ಕಲ್ಲಂಗಡಿ ಇರ್ಬೋದು, ಹಸಿ ಮೆಣಸಿನಕಾಯಿ ಇರ್ಬೋದು, ಹಣ್ಣು ಮೆಣಸಿನಕಾಯಿ ಇರ್ಬೋದು, ಇವು ಉತ್ಕೃಷ್ಟ ದರ್ಜೆಯಿಂದ ಬೆಳೆದು ನಮ್ಮ ಜಮೀನಿನ ಫಲವತ್ತತೆಯೂ ಕೂಡ ಸುಧಾರಣೆ ಆಗಿ ಈಗ ನನಗೆ ಎರೆಗೊಬ್ಬರ ಅಂದ್ರೆ ಒಂದು ರೈತರಿಗೆ ಉತ್ಕೃಷ್ಟ ಗೊಬ್ಬರ ಎಂದು ಹೇಳಲು ಅತೀವ ಹೆಮ್ಮೆ. ಈ ಎರೆಹುಳ ಘಟಕವು ಈ ಸುಮಾರು ಈ 40 ಅಂದ್ರೆ ಪಿಟ್ಗಳು, ಇವು ಪ್ಲಾಸ್ಟಿಕ್ ಪಿಟ್ಗಳಿವೆ ಮತ್ತು ಸುಮಾರು ಒಂದು 6 ಅಂದ್ರೆ ಸಿಮೆಂಟ್ ಕಾಂಕ್ರೀಟ್ನಿಂದ ಕಟ್ಟಿದ ಪಿಟ್ಗಳಿವೆ. ಈ ಪ್ಲಾಸ್ಟಿಕ್ ಪಿಟ್ಗಳ ಅಂದ್ರೆ ಅಳತೆ 12 ಫೀಟ್ ಉದ್ದ, 4 ಫೀಟ್ ಅಗಲ, 2 ಫೀಟ್ ಎತ್ತರ ಇರುತ್ತವೆ ಮತ್ತು ಆ ಕಾಂಕ್ರೀಟ್ ಪಿಟ್ಗಳು 14 ಫೀಟ್ ಉದ್ದ, 3 ಫೀಟ್ ಅಗಲ, 2 ಫೀಟ್ ಎತ್ತರ ಇರುತ್ತವೆ. ಈ ಎರೆಗೊಬ್ಬರ ತಯಾರು ಮಾಡಲು ನಾವು ಸುಮಾರು ಒಂದು ದನಗಳ ಅಂದ್ರೆ ಸಗಣಿ
ಮತ್ತು ದನಗಳ ಕಾಲಾಗ ಹಾಕಿದ ಕಬ್ಬಿನ ರವದಿ ಒಂದು ಅಂದರೆ ತಿಪ್ಪೆಗುಂಡಿನಲ್ಲಿ ಹಾಕಿ ಅದನ್ನು 2 ತಿಂಗಳು ಕಳೆಯಲು ಬಿಟ್ಟು 2 ತಿಂಗಳ ನಂತರ ಆ ಕಳೆತ ಗೊಬ್ಬರವನ್ನು ಅಂದರೆ ಅರ್ಧಂಬರ್ಧ ಕಳೆತ ಗೊಬ್ಬರವನ್ನು ಈ ಎರೆಹುಳು ಪಿಟ್ಟಕ್ಕೆ ಹಾಕುತ್ತೇವೆ. ಅದರ ಮೇಲೆ ಅಂದ್ರೆ ಎರೆಹುಳ ಅಂದರೆ ಹುಳಗಳನ್ನು ಅದರ ಮೇಲೆ ಬಿಡಲಾಗಿ ಅಂದರೆ ಪ್ರತಿದಿನ ಅದಕ್ಕೆ ನೀರು ಸಿಂಪಡಿಸುತ್ತಾ ಹೋಗಿ 2 ತಿಂಗಳಿನ ನಂತರ ಆ ಉತ್ಕೃಷ್ಟ ದರ್ಜೆ ಎರೆಹುಳ ತಯಾರಾಗುತ್ತದೆ. ಅಂದರೆ ತಯಾರಾದ ಎರೆಹುಳವನ್ನು ನಾವು ಅಂದ್ರೆ ಈ ಚಾನಿಗೆಯ ಮುಖಾಂತರ ಚಾನಿಸಿ ಒಂದು ಪ್ಯಾಕಿಂಗ್ ಮಾಡಿ ಒಂದು 15ರಿಂದ 18 ಟನ್ ಎರೆಹುಳ ಗೊಬ್ಬರ ಉತ್ಪಾದನೆ ಆಗುತ್ತದೆ. ಆ 15ರಿಂದ 18 ಟನ್ ಉತ್ಪಾದನೆ ಆದ ಗೊಬ್ಬರವು ಅಂದರೆ ಒಂದು 8ರಿಂದ 10 ಟನ್ ನಮ್ಮ ಜಮೀನುಗಳಿಗೆ ಅಂದರೆ ಸಾಕಾಗುತ್ತದೆ ಮತ್ತು 8ರಿಂದ 10 ಟನ್ ಅಂದರೆ ಮಾರಾಟಕ್ಕೆ ಲಭ್ಯವಾಗುತ್ತದೆ. ಆ ಎರೆಹುಳ ಗೊಬ್ಬರವು ನಮ್ಮಲ್ಲಿ ಟನ್ನಿಗೆ 6,000 ರೂಪಾಯಿನಂತೆ ನಮ್ಮ ಮಿತ್ರರು ಆಜುಬಾಜುದವರು ಅದನ್ನು ಕೊಂಡುಕೊಂಡು ಹೋಗಿ ಅವರು ಜಮೀನುಗಳಿಗೆ ಹಾಕುತ್ತಾರೆ. ಇದರಿಂದ ನನಗೆ 2 ತಿಂಗಳಿಗೆ ಅಂದಾಜು ಅಂದರೆ ಎರೆಹುಳ ಗೊಬ್ಬರ ಘಟಕದಿಂದಲೇ ನನ್ನ ಜಮೀನಿಗೆ ಸಾಕಾಗಿ ಅಂದಾಜು ಒಂದು ಉಪಕಸಬಾಗಿ ಅಂದರೆ 60,000 ರೂಪಾಯಿ ಇನ್ಕಮ್ ಇದೆ ಅಂತ ಹೇಳಲು ನನಗೆ ಅತಿ ಸಂತೋಷವೆನಿಸುತ್ತದೆ. ಎರೆಹುಳು ಗೊಬ್ಬರ ತಯಾರಿಕೆಗೆ ಕೃಷಿ ತ್ಯಾಜ್ಯದ ಜೊತೆ ಸಗಣಿ ಕೂಡ ಬೇಕಾಗತ್ತೆ. ಇದಕ್ಕೋಸ್ಕರನೇ ರೈತರು ಎಮ್ಮೆಗಳನ್ನ ಸಾಕಣೆ ಮಾಡ್ತಿದ್ದಾರೆ. ಇದರಿಂದ ಬರುವ ಸಗಣಿ ಮತ್ತು ಗಂಜಲವನ್ನ ಎರೆಗೊಬ್ಬರ ತಯಾರಿಕೆಗಷ್ಟೇ ಅಲ್ಲ, ಜೀವಸಾರವನ್ನು ತಯಾರಿಸಿ ಬೆಳೆಗಳಿಗೆ ನೀಡ್ತಿದ್ದಾರೆ. ಜೊತೆಗೆ ಎಮ್ಮೆಗಳ ಮಾರಾಟವನ್ನೇ ಒಂದು ಬಿಸ್ನೆಸ್ ಮಾಡಿಕೊಂಡಿದ್ದಾರೆ ಜಯಾನಂದ ಜಾಧವ್. ಸಾಮಾನ್ಯವಾಗಿ ಎಮ್ಮೆ ಸಾಕಾಣಿಕೆಯನ್ನ ಹಾಲಿಗೋಸ್ಕರ ಮಾಡೋರೇ ಹೆಚ್ಚು. ಆದರೆ ಈ ರೈತರ ಯೋಜನೆಯೇ ಬೇರೆ ರೀತಿಯದಾಗಿದೆ. ಎರೆಗೊಬ್ಬರ ತಯಾರಿಕೆಗೆ ಮುಖ್ಯವಾಗಿ ಸಗಣಿ ಬೇಕೇ ಬೇಕು. ಈ ಸಗಣಿಗೋಸ್ಕರ ರೈತರು ಎಮ್ಮೆ ಸಾಕಾಣಿಕೆ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, 1.5ರಿಂದ 2 ವರ್ಷದ ಹೆಣ್ಣು ಕರುಗಳನ್ನು ತಂದು ಅವುಗಳನ್ನ ಪಾಲನೆ ಪೋಷಣೆ ಮಾಡಿ ಗರ್ಭಾವಸ್ಥೆಗೆ ಬಂದಾಗ ಮಾರಾಟ ಮಾಡ್ತಾರೆ. ಇದರಿಂದ ಕೂಡ ಉತ್ತಮ ಉಪ ಆದಾಯ ಗಳಿಸ್ತಾ ಇದ್ದಾರೆ ಜಯಾನಂದ. ಈ 25 ಎಕರೆ ಜಮೀನಿನ ಸಲುವಾಗಿ ಸಾವಯವ ಕೃಷಿ ಮಾಡಲು ಅಂದರೆ ಎರೆಹುಳ ಗೊಬ್ಬರದ ತಯಾರಿಕಾ ಘಟಕವನ್ನು ಸ್ಥಾಪಿಸಿದೆವು. ಆ ಎರೆಹುಳ ಗೊಬ್ಬರ ತಯಾರಿಕಾ ಘಟಕಕ್ಕೆ ಮೂಲ ರಾ ಮಟೀರಿಯಲ್ ಆದಂಥ ಸಗಣಿ ಅತ್ಯುನ್ನತ ಅಂದರೆ ಅತಿ ಅವಶ್ಯಕ. ಆ ಸಗಣಿಯ ಉತ್ಪಾದನೆ ಮಾಡಲು ನಾವು ಈ ದನಗಳು ಅಂದರೆ ಎಮ್ಮೆಗಳ ಸಾಕಾಣಿಕೆಗಳನ್ನು ಕೈಗೊಂಡೆವು. ನಾವು ಒಂದಂದ್ರೆ ನಮಗೆ ಒಂದು ವಿಚಾರ ಹೊಳೆಯಿತು. ಅಂದ್ರೆ 2-2.5 ವರ್ಷದ ಸಣ್ಣ ಕರುಗಳನ್ನು ನಾವು ಅಂದ್ರೆ ತೆಗೆದುಕೊಂಡು ಬಂದು ಅವು ನನಗೆ 2ರಿಂದ 4 ಸಾವಿರದವರೆಗೆ ಅಂದರೆ ಎಮ್ಮೆ ಅಂದರೆ ಕರುಗಳು ಲಭಿಸಿದವು. ಅವು ನಾವು ಒಂದು 2 ವರ್ಷ ಅಂದ್ರೆ ಅವಕ್ಕೆ ಜೋಪಾನ ಮಾಡಿ ಅವಕ್ಕಂದ್ರೆ ಗಬ್ಬು ಹೋಗಿಸಿ ಅವು ಏಕಾಗನ ಅಂದ್ರೆ ನಮ್ಮದು ಒಂದೊಂದು ಎಮ್ಮೆ ತಯಾರಾಯ್ತದ. ಆ ಎಮ್ಮೆ ಅಂದ್ರೆ ನಮಗೀಗ 35ರಿಂದ 45 ಸಾವಿರ ರೂಪಾಯಿ ಒಳಗೆ ಒಂದು ಎಮ್ಮೆ ಮಾರಿದೆ. ನಮ್ಮ ಎರೆಗೊಬ್ಬರ ಘಟಕಕ್ಕೆ ಸಗಣಿನೂ ಆಯಿತು ಮತ್ತು ಅಂದ್ರೆ ನಮಗೆ ದನಗಳದು ಒಂದು ಉಪಕಸವಾಗಿ ಅಂದರೆ ಇದು ಬಾಯ ಪ್ರಾಡಕ್ಟ್ ಅಂತ ಅಂದರೆ ಬೋನಸ್ ಪಾಯಿಂಟ್ ಸಿಕ್ಕಂಗೆ ಆಯ್ತು. ದನಗಳದು ಒಂದು ನಮಗೆ ಮೂಲ ಉದ್ದೇಶ ಸಗಣಿ ಬೇಕಾಗಿತ್ತು. ಸಗಣಿ ಸಿಕ್ತು. ಅದರ ಜೊತೆಗೆ ಈ ದನಗಳದ ಅಂದ್ರೆ ಏಕಾಗನ ಮಾರೋದು ಇದೊಂದು ಲಾಭ, ನಮಗೆ ಹೆಚ್ಚಿನ ಲಾಭ ಸಿಕ್ತು. ಇಲ್ಲಿ ರೈತರು ಮಾಡಿಕೊಂಡಿರೋ ಇನ್ನೊಂದು ವ್ಯವಸ್ಥೆ ಅಂದ್ರೆ ಬಯೋಡೈಜೆಸ್ಟರ್ ಘಟಕ ನಿರ್ಮಾಣ. ದನದ ಕೊಟ್ಟಿಗೆಯನ್ನ ತೊಳೆದಂತ ನೀರು ಮತ್ತು ಗಂಜಲ ಬಯೋಡೈಜೆಸ್ಟರ್ ಟ್ಯಾಂಕ್ಗೆ ಬಂದು ಸೇರುತ್ತೆ ಮತ್ತು ಕೃಷಿ ತ್ಯಾಜ್ಯವನ್ನ ಕೂಡ ಇದರಲ್ಲಿ ಹಾಕಿ ಜೀವಸಾರವನ್ನ ತಯಾರಿಸಲಾಗುತ್ತೆ. ಹೀಗೆ ತಯಾರಾದಂತ ಜೀವಸಾರ ಡ್ರಿಪ್ ಮೂಲಕ ಎಲ್ಲಾ ಬೆಳೆಗಳಿಗೆ ತಲುಪೋ ವ್ಯವಸ್ಥೆ ಇಲ್ಲಿದೆ. ಇವರ ಕೃಷಿಯಲ್ಲಿ ಎಲ್ಲವೂ ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡುತ್ತವೆ ಅಂತ ಹೇಳಬಹುದು. ಹೈನುಗಾರಿಕೆಯಲ್ಲಿ ಸಿಗೋ ಸಗಣಿ ಮತ್ತು ಗಂಜಲ ಎರೆಗೊಬ್ಬರ ಹಾಗೂ ಜೀವಸಾರ ಉತ್ಪಾದನೆಗೆ. ಎರೆಗೊಬ್ಬರ ಮತ್ತು ಜೀವಸಾರ ವಿವಿಧ ಬೆಳೆಗಳಿಗೆ ಪೋಷಕಾಂಶಗಳನ್ನು ಪೂರೈಸುತ್ತೆ. ಪುನಃ ಮೇವು ದನ ಕರುಗಳಿಗೆ ಆಹಾರವಾಗಿ ಬಳಕೆಯಾಗುತ್ತೆ. ಅಂದ್ರೆ ಒಂದರಲ್ಲಿ ಸಿಗೋ ಉತ್ಪನ್ನ ಇನ್ನೊಂದಕ್ಕೆ ಮೂಲ ವಸ್ತುವಾಗಿ ಕೆಲಸ ಮಾಡುತ್ತೆ.
ಈ ದನಗಳದ ಅಂದ್ರೆ ತೊಳೆಯೋದ ಇದ ಪ್ರಕ್ರಿಯೆ ಮಾಡೋದ್ರಿಂದ ಆ ತೊಳೆದು ನೀರು ವೇಸ್ಟ್ ಹೋಗಾಕತ್ತು. ಅದನ್ನು ನಾವು ವಿಚಾರ ಮಾಡಿ ಇದು ಬಯೋಡೈವರ್ಸಿಟಿ ಯಾಕೆ ಕಟ್ಟಬಾರ್ದು ಅಂಥೇಳಿ ಈ ದನಗಳು ಗೊಟ್ಟಿಗೆ ಹತ್ತರ ಒಂದು ಬಯೋಡೈವರ್ಸಿಟಿ ನಿರ್ಮಾಣ ಮಾಡಿದೆವು. ಈ ದನಗಳು ಅಂದ್ರೆ ಸಗಣಿ ತೊಳೆದು ಅದ್ರ ಮೂತ್ರ ಅಲ್ಲಿ ಒಂದು ಸಂಗ್ರಹ ಆಗಿ ಆ ಬಯೋಡೈವರ್ಸಿಟಿ ನೀರನ್ನು ನಾವು ಒಂದು ಪಂಪ್ ಅರ್ಧ HP ಮೋಟ್ರ್ ಮುಖಾಂತರ ಡ್ರಿಪ್ ನಮ್ಮದು ಎಲ್ಲಿ ಅಂದ್ರೆ ಕೃಷಿ ಹೊಂಡ ಇದೆ ಅಲ್ಲಿ ಹೋಗಿ ಅದಕ್ಕೆ ಒಗದ ಡ್ರಿಪ್ಪಿನ ಮುಖಾಂತರ ನಮ್ಮ ಎಲ್ಲ ಜಮೀನುಗಳಿಗೆ ಬಯೋಡೈವರ್ಸಿಟಿ ನೀರನ್ನು ಒಂದು ನಾವು ಕೊಡುವ ವ್ಯವಸ್ಥೆ ಮಾಡಿದೆವು. ಆ ಬಯೋಡೈವರ್ಸಿಟಿನಲ್ಲಿ ದನಗಳು ತೊಳೆದ ನೀರು ಅಷ್ಟೇ ಅಲ್ಲದನು ನಮ್ಮ ಜಮೀನಿನಲ್ಲಿ ತೆಗೆದ ಅಂದ್ರೆ ಹಸಿ ಕಸ ಇರ್ಬೋದು, ಅಂದ್ರೆ ಹಾದಿಮ್ಯಾಗಿದ್ದದ ಕಸ ಇರ್ಬೋದು, ಅದನ್ನು ತಂದು ಹಾಕ್ತೀವಿ. ಅದ್ರ ಏನು ನೀರು ಬರ್ತಾವೆ ಅದು ನಮಗೊಂದು ಅಂದ್ರೆ ಬಯೋಡೈವರ್ಸಿಟಿ ಮುಖಾಂತರ ನಮ್ಮ ಜಮೀನಿಗೆ ಫಲವತ್ತತೆ ಮಾಡಲು ಅದು ಒಂದು ಹೆಚ್ಚಿನ ಉಪಯೋಗ ಆಗಿದೆ. ಒಂದು ವರ್ಷಕ್ಕೆ ನಮ್ಗೆ ಈ ಅಂದಾಜು ಈ ದನಗೋಳರಿಂದ ಒಂದು 1,35,000 ರೂಪಾಯಿ ಉತ್ಪನ್ನ ಅದ. ಮತ್ತು ಎರೆಹುಳದ ಅಂದ್ರೆ 2 ತಿಂಗಳಿಗೆ ಒಂದು 50,000 ರಿಂದ 60,000 ಅಂದ್ರೆ ಅಂದಾಜು ನಮಗೆ 3 ಲಕ್ಷ ತನಕ ಎರೆಹುಳ ಅಂದ್ರೆ ಗೊಬ್ಬರ ಮಾರಾಟದಿಂದ ಒಂದು 3 ಲಕ್ಷ ತನಕ ಸಿಗ್ತದೆ. ಮತ್ತು ನಮ್ಮ ಜಮೀನಕ್ಕೆ ಅಂದ್ರೆ ಎರೆಹುಳ ನಾವು ಯೂಸ್ ಮಾಡೋದ ಅಂದ್ರೆ 75% ನಮ್ಮದು 25 ಎಕರೆ ಜಮೀನಿಗೆ ನಾವು ಎರೆಹುಳ ಗೊಬ್ಬರನ ಯೂಸ್ ಮಾಡ್ತೀವಿ. ಇದರಿಂದ ನಮಗೊಂದು 75% ಅಂದ್ರೆ ರಾಸಾಯನಿಕ ಗೊಬ್ಬರ ಕಮ್ಮಿ ಆಗಿದೆ. ಅದರದ್ದು ರಾಸಾಯನಿಕ ಗೊಬ್ಬರದ ಇಲ್ಲಂದ್ರೆ ನನಗೊಂದು 3 ರಿಂದ 4 ಲಕ್ಷ ರೂಪಾಯಿದಟ್ಟು ರಾಸಾಯನಿಕ ಗೊಬ್ಬರ ಕಮ್ಮಿ ಆಗಿದೆ. ಮತ್ತು ಉತ್ಪಾದನೆಯಲ್ಲಿ ಹೆಚ್ಚಾಗ್ಯದ ಹೊರತು ರಾಸಾಯನಿಕಕ್ಕಿಂತ ಯಾವಾಗಲೂ ಕಮ್ಮಿ ಬಂದಿಲ್ಲ ಉತ್ಪಾದನೆ. ಇದರಿಂದ ನಮ್ಮದು ಭೂಮಿಯ ಫಲವತ್ತತೆ ಒಂದು ಅಂದ್ರೆ ಕಾಪಾಡಿಕೊಂಡು ಬಂದದ. ಇಲ್ಲಿ ನಮ್ಮ ಆಜುಬಾಜು ನೋಡ್ಬೇಕಂದ್ರೆ ನಮ್ಮ ಆಜುಬಾಜು ಜಮೀನು ಎಲ್ಲ ಉಪ್ಪು ಹೊಡೆದ ಪಡ ಬೀಳ್ತಾ ಇದ್ದಾವೆ. ಆದ್ರೆ ಅದ ಸೀಮಿಗಿದ್ರೂ ನಂದು ಅಂದ್ರೆ ಈ ಸಾವಯವ ಗೊಬ್ಬರ ಎರೆ ಗೊಬ್ಬರ ಹೆಚ್ಚಿರೋದ್ರಿಂದ ನನ್ನ ಜಮೀನು ಎಲ್ಲಿನೂ ಉಪ್ಪು ಹೊಡೆದಿಲ್ಲ. ಇದು ನಂಗೆ ಹೇಳಲು ಅತಿ ಹೆಮ್ಮೆ ಅನಿಸುತ್ತದೆ. ಒಟ್ನಲ್ಲಿ ರೈತರು ತಮ್ಮ 25 ಎಕರೆ ಜಮೀನಿಗೂ 75% ಎರೆಹುಳು ಗೊಬ್ಬರ ಮತ್ತು ಜೀವಸಾರವನ್ನ ಬಳಕೆ ಮಾಡ್ತಾ ಇದ್ದು ಇಳುವರಿಯಲ್ಲಿ ಹೆಚ್ಚಳ ಕಂಡಿದ್ದಾರೆ. ಅಷ್ಟೇ ಅಲ್ಲ, ಭೂಮಿಯ ಫಲವತ್ತತೆಯನ್ನ ಕಾಪಾಡೋದ್ರ ಜೊತೆಗೆ ಎರೆಗೊಬ್ಬರ ಹಾಗೂ ಎಮ್ಮೆಗಳ ಮಾರಾಟದಿಂದ ಉತ್ತಮ ಉಪ ಆದಾಯ ಗಳಿಸ್ತಾ ಇದ್ದು ಮಾದರಿ ಕೃಷಿಕರಾಗಿ ಹೊರಹೊಮ್ಮಿದ್ದಾರೆ.